ಬಿಸಿ ಬಿಸಿ ಸಾರು ಅಥವಾ ಹಾಲಿನ ಪಾತ್ರೆಯಲ್ಲಿ ಒಂದು ಸ್ಟೀಲ್ ಚಮಚ ಇಟ್ಟಾಗ ಹ. ಸ್ವಲ್ಪ ಹೊತ್ತಲ್ಲೇ ಆ ಚಮಚದ ತುದಿಯನ್ನು ಮುಟ್ಟಿದರೆ ಚುರ್ಕಂತ ಸುಡುತ್ತಲ್ವಾ? ಮೇಲ್ನೋಟಕ್ಕೆ ಇದೊಂದು ಸಾಮಾನ್ಯ ವಿಷಯ. ಆದರೆ ಈ ಜ್ಞಾನದ ವಿಸ್ತೃತ ಚರ್ಚೆಯಲ್ಲಿ ಶಕ್ತಿ ಅಂದರೆ ಉಷ್ಣ ಅಥವಾ ವಿದ್ಯುತ್ ವಸ್ತುಗಳ ಮೂಲಕ ಹೇಗೆ ಒಂಥರ ಸರ್ಫ್ ಮಾಡ್ಕೊಂಡು ಹೋಗುತ್ತೆ ಅನ್ನೋದ್ರ ಬಗ್ಗೆ ನಾವಿವತ್ತು ಅನ್ವೇಷಣೆ ಮಾಡ್ತಾ ಇದ್ವಿ. ಖಂಡಿತ. ವಿಜ್ಞಾನದಲ್ಲಿ ಇದನ್ನ ನಾವು ವಾಹಕತೆ ಅಥವಾ ಕಂಡಕ್ಷನ್ ಅಂತ ಕರಿತೀವಿ. ಅಂದ್ರೆ ಶಕ್ತಿಯು ವಸ್ತುಗಳ ಮೂಲಕ ಹರಿಯುವ ಒಂದು ಅದ್ಭುತ ಪ್ರಕ್ರಿಯೆ. ಇದು ಕೇಳೋಕೆ ಸರಳ ಅನಿಸಿದ್ರೂ ಇದರ ಒಳಗಿನ ವಿಜ್ಞಾನ ತುಂಬಾ ಆಸಕ್ತಿದಾಯಕವಾಗಿದೆ. ಹೌದು. ಈ ಸರ್ಫ್ ಮಾಡೋದು ಅಂತ ಹೇಳಿದ್ರಲ್ಲ, ಅದು ಕೇಳೋಕೆ ತುಂಬ ಮಜವಾಗಿದೆ. ಅಂದ್ರೆ ಈಗ ಶಾಲೆಯಲ್ಲಿ ಮಕ್ಕಳು ರಿಲೇ ರೇಸ್ ಆಡುವಾಗ ಒಬ್ಬರಿಂದ ಒಬ್ಬರಿಗೆ ಬ್ಯಾಟನ್ ಪಾಸ್ ಮಾಡ್ತಾರಲ್ಲ, ಹಾ, ಅದೇ ಥರನೇ ಉಷ್ಣ ಲೋಹದ ಮೂಲಕ ಬೇಗ ಬೇಗ ಪಾಸ್ ಆಗುತ್ತೆ ಅಂತೆ ಹೇಳ್ಬೋದಾ? 100ಕ್ಕೆ 100 ಸತ್ಯ. ಆ ಚಮಚದ ಉದಾಹರಣೆನೆ ತಗೊಳ್ಳಿ. ಲೋಹಗಳು ಶಾಖವನ್ನ ತುಂಬಾ ಬೇಗನೆ ಹರಿಯೋಗ್ಬಿಡ್ತವೆ. ಅಂದ್ರೆ ಅವು ಉತ್ತಮ ವಾಹಕಗಳು ಅಥವಾ ಗುಡ್ ಕಂಡಕ್ಟರ್ಸ್. ಅವು ಉಷ್ಣ ಅನ್ನೋ ಬ್ಯಾಟನ್ ಅನ್ನ ಒಂದೇ ಸಮನೆ ಪಾಸ್ ಮಾಡ್ತಾ ಹೋಗ್ತವೆ. ಓಹೋ, ಅರ್ಥ ಆಯಿತು. ಆದರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಅಡುಗೆ ಪಾತ್ರೆಗಳೆಲ್ಲ ಲೋಹದಿಂದನೇ ಮಾಡಿರ್ತಾರೆ. ಆದರೆ ಅವುಗಳ ಹಿಡಿಕೆ ಅಥವಾ ಹ್ಯಾಂಡಲ್ ಯಾಕೆ ಮರ ಅಥವಾ ಪ್ಲಾಸ್ಟಿಕ್ಕಿಂದ ಮಾಡಿರ್ತಾರೆ? ಏನ್ ಗೊತ್ತಾ, ಅದೇ ಅಸ್ಲಿ ಟ್ರಿಕ್. ಈಗ ಪಾತ್ರೆ ಹಿಡಿಕೆ ಕೂಡ ಲೋಹದ್ದೇ ಆಗಿದ್ರೆ ಏನಾಗತ್ತೆ ಯೋಚನೆ ಮಾಡಿ. ಅಮ್ಮ ಅಡ್ಗೆ ಮಾಡುವಾಗ ಕೈ ಸುಟ್ಟೋಗುತ್ತಲ್ವಾ? ಹೌದು ಹೌದು, ಪಾತ್ರೆ ಇಳಿಸೋಕೆ ಆಗೋದೇ ಇಲ್ಲ. ಎಕ್ಸಾಕ್ಟ್ಲಿ. ಅದಕ್ಕೆ ಅಲ್ಲಿ ಒಣಮರ ಮತ್ತೆ ಪ್ಲಾಸ್ಟಿಕ್ ಬಳಸ್ತಾರೆ. ಇವು ಶಾಖವನ್ನ ಅಷ್ಟು ಸುಲಭವಾಗಿ ಹರಿಯೋಕೆ ಬಿಡಲ್ಲ. ಅಂದ್ರೆ ಅವು ಉಷ್ಣವನ್ನ ಅಲ್ಲೇ ತಡೆದು ನಿಲ್ಲಿಸ್ತವೆ. ಇವುಗಳನ್ನ ನಾವು ದುರ್ಬಲ ವಾಹಕಗಳು ಅಥವಾ ಇನ್ಸುಲೇಟರ್ಸ್ ಅಂತ ಕರಿತೀವಿ. ವಾವ್! ಅಂದ್ರೆ ಮರ ಮತ್ತು ಪ್ಲಾಸ್ಟಿಕ್ ಕೈ ಸುಡೋದನ್ನ ತಪ್ಪಿಸುತ್ತವಾ? ಓಕೆ, ಇದು ಉಷ್ಣದ ಕಥೆ ಆಯಿತು. ಈಗ ವಿದ್ಯುತ್ ಬಗ್ಗೆ ಮಾತಾಡೋಣ. ಉಷ್ಣದ ಹಾಗೆ ವಿದ್ಯುತ್ ಕೂಡ ಚಲಿಸೋಕೆ ಹೀಗೆ ಒಂದು ದಾರಿ ಹುಡುಕುತ್ತಾ ಇರುತ್ತಲ್ವಾ? ಹೌದು. ವಿದ್ಯುತ್ ಅಥವಾ ಕರೆಂಟ್ ಕೂಡ ಇದೇ ತತ್ವದ ಮೇಲೆ ಕೆಲಸ ಮಾಡುತ್ತೆ. ಅದಕ್ಕೂ ಹರಿಯೋಗ್ ದಾರಿ ಬೇಕು. ಉದಾಹರಣೆಗೆ ತಾಮ್ರದ ತಂತಿ ಅಥವಾ ಕಬ್ಬಿಣದ ಮೊಳೆಗಳು ವಿದ್ಯುತ್ ಹರಿಯೋಕೊಂತರ ತೆರೆದ ಬಾಗಿಲುಗಳಿದ್ದ ಹಾಗೆ. ತೆರೆದ ಬಾಗಿಲುಗಳು, ವಾವ್! ಈ ಹೋಲಿಕೆ ತುಂಬಾ ಚೆನ್ನಾಗಿದೆ. ಹಾಗಾದ್ರೆ ಕಲ್ಲು ಮತ್ತೆ ರಬ್ಬರ್ ಇವೆಲ್ಲ ವಿದ್ಯುತ್ಗೆ ಮುಚ್ಚಿದ ಬಾಗಿಲುಗಳು ಅಂತ ಕಲ್ಪಿಸ್ಕೊಳ್ಬೋದಾ? ಖಂಡಿತ. ಈಗ ಶಾಲೆಯಲ್ಲಿ ಮಕ್ಕಳು ಒಂದು ಸಣ್ಣ ಬ್ಯಾಟರಿ ಮತ್ತೆ ಬಲ್ಬ್ ಇಟ್ಕೊಂಡು ಸರ್ಕ್ಯೂಟ್ ಟೆಸ್ಟರ್ ಮಾಡ್ತಾರಲ್ಲ, ಅದನ್ನೇ ನೆನಪಿಸ್ಕೊಳ್ಳಿ. ಆ ಸರ್ಕ್ಯೂಟ್ ಮಧ್ಯೆ ಅಲ್ಯೂಮಿನಿಯಂ ಪೇಪರ್, ತಾಮ್ರ ಅಥವಾ ಕಬ್ಬಿಣದ ಮೊಳೆ ಇಟ್ಟಾಗ ಹಾ, ಬಲ್ಬ್ ಪ್ರಕಾಶಮಾನವಾಗಿ ಉರಿಯುತ್ತೆ ಅಲ್ವಾ? ಹೌದು, ಅಂದ್ರೆ ಅವು ವಿದ್ಯುತ್ತನ್ನು ಹರಿಯೋಕೆ ಬಿಡುತ್ತವೆ. ಆದ್ರೆ ಅದೇ ಜಾಗದಲ್ಲಿ ಒಂದು ರಬ್ಬರ್ ಎರೇಸರ್, ಕಲ್ಲಿದ್ದಲು, ಗಂಧಕ ಅಥವಾ ನೈಲಾನ್ ಹಗ್ಗ ಇಟ್ರೆ ಏನಾಗುತ್ತೆ? ಖಂಡಿತ ಬಲ್ಬ್ ಉರಿಯೋದಿಲ್ಲ. ಅಂದ್ರೆ ಅಲ್ಲಿ ಬಾಗಿಲು ಮುಚ್ಚಿದೆ ಅಂತಾಯ್ತು. ಸರಿಯಾಗಿ ಹೇಳ್ದ್ರಿ. ಇವು ವಿದ್ಯುತ್ತನ್ನು ಹರಿಯಲು ಬಿಡದ ದುರ್ಬಲ ವಾಹಕಗಳು. ಆ, ಈ ಮುಚ್ಚಿದ ಬಾಗಿಲುಗಳ ಪರಿಕಲ್ಪನೆ ಎಷ್ಟು ಮುಖ್ಯ ಅಂದ್ರೆ ನಮ್ಮ ಸುರಕ್ಷತೆಗೆ ಇದೇ ಆಧಾರ. ಈಗ ಸ್ಕ್ರೂ ಡ್ರೈವರ್ ವಿನ್ಯಾಸನೇ ನೋಡಿ. ಕೆಲಸ ಮಾಡೋಕೆ ಮುಂದಿನ ತುದಿ ಲೋಹದಿಂದ ಇರುತ್ತೆ, ಆದ್ರೆ ನಾವು ಕೈಯಲ್ಲಿ ಹಿಡಿಯೋ ಜಾಗ ಪ್ಲಾಸ್ಟಿಕ್ ಆಗಿರುತ್ತೆ. ಎಷ್ಟೊಂದು ಬುದ್ಧಿವಂತಿಕೆ ವಿನ್ಯಾಸ ಅಲ್ವಾ ಇದು? ಕೂಡ ಹೌದು. ನೇರವಾಗಿ ಮುಟ್ಟಿದ್ರೆ ನಮ್ಗೂ ಶಾಕ್ ಹೊಡೆಯುವ ಅಪಾಯ ಇರುತ್ತೆ. ಅದಕ್ಕೆ ಅಲ್ವಾ ಕರೆಂಟ್ ಕೆಲಸ ಮಾಡುವಾಗ ಎಲೆಕ್ಟ್ರಿಷಿಯನ್ಗಳು ದಪ್ಪಗಿನ ರಬ್ಬರ್ ಕೈಗವಸ ಹಾಕೊಳ್ಳೋದು? ಹೌದು. ಆ ರಬ್ಬರ್ ಗ್ಲೌಸ್ ಒಂಥರ ಸೇಫ್ಟಿ ಶೀಲ್ಡ್, ಅಂದ್ರೆ ಸುರಕ್ಷಿತ ಕವಚದ ಹಾಗೆ ಕೆಲಸ ಮಾಡುತ್ತೆ. ಕರೆಂಟ್ ನಮ್ಮ ದೇಹಕ್ಕೆ ತಗುಲ್ದೆ ಹಾಗೆ ಆ ದುರ್ಬಲ ವಾಹಕ ನಮ್ಮನ್ನ ಕಾಪಾಡುತ್ತೆ. ಎಷ್ಟೊಂದು ಆಸಕ್ತಿದಾಯಕ ವಿಚಾರ. ಅಂದ್ರೆ ಶಕ್ತಿಗೆ ತೆರೆದ ಬಾಗಿಲು ಆಗಿರುವ ಉತ್ತಮ ವಾಹಕಗಳು ಎಷ್ಟು ಮುಖ್ಯವೋ, ಮುಚ್ಚಿದ ಬಾಗಿಲು ಆಗಿರುವ ದುರ್ಬಲ ವಾಹಕಗಳು ಕೂಡ ನಮ್ಮ ಸುರಕ್ಷತೆಗೆ ಅಷ್ಟೇ ಮುಖ್ಯ ಅನ್ನೋದು ಸ್ಪಷ್ಟವಾಯಿತು. ಹೌದು, ಪ್ರತಿಯೊಂದಕ್ಕೂ ಅದರದ್ದೇ ಆದ ಮಹತ್ವ ಇದೆ. ಆ, ಈ ಚರ್ಚೆಯ ಕೊನೆಯಲ್ಲಿ ಎಲ್ಲರೂ ಯೋಚನೆ ಮಾಡಬೇಕಾದ ಒಂದು ಕುತೂಹಲಕಾರಿ ಪ್ರಶ್ನೆ. ರಬ್ಬರ್ ಮತ್ತೆ ಮರ ಶಾಖವನ್ನ ತಡೆಯುತ್ತೆ ಅಂತ ನಮಗೆ ಈಗಷ್ಟೇ ಗೊತ್ತಾಯ್ತು. ಹಾಗಾದ್ರೆ ನಮ್ಮೆಲ್ಲ ಅಡಿಗೆ ಪಾತ್ರೆಗಳನ್ನ ಲೋಹದ ಬದಲು ಕೇವಲ ಮರ ಅಥವಾ ರಬ್ಬರಿಂದಾನೇ ಸಂಪೂರ್ಣವಾಗಿ ಮಾಡಿದ್ರೆ ಏನಾಗಬಹುದು? ಒಲೆ ಉರಿಸಿದಾಗ ಆ ಪಾತ್ರೆಗಳಲ್ಲಿ ಆಹಾರ ಬೇಯಿಸೋಕೆ ನಿಜವಾಗ್ಲೂ ಸಾಧ್ಯನಾ? ಈ ಪ್ರಶ್ನೆಯ ಬಗ್ಗೆ ಒಮ್ಮೆ ಆಳವಾಗಿ ಯೋಚಿಸಿ ನೋಡಿ.